ಇವತ್ತು ರಕ್ಷಾಬಂಧನ ಗೈಸ್ ಅಂಡ್ ಟು ಆಲ್ ಮೈ ಸಿಸ್ಟರ್ಸ್ ಹ್ಯಾಪಿ ರಕ್ಷಾಬಂಧನ. ನಾವು 8 ಜನ ಅಣ್ಣ ತಮ್ಮಂದ್ರು, ನಮ್ಗಿರೋದು ಒಬ್ಬರೇ ಅಕ್ಕ. ಇವತ್ತು ನಮ್ ಜೊತೆ ಕಾಂಟೆಂಟ್ ಶೂಟ್ ಮಾಡ್ತಾ ಇರೋದು 3 ಜನ. ಆಯ್ ಮಾಡಿ ಈ ಕಡೆ ಪೂಜಾ ಅಂತ. ಎಲ್ಲ ಗೇಮ್ಸ್ ಅಲ್ಲೂ ಕಂಡಿಡಿದವ್ರು ತಾನೇ ಗೆಲ್ಲೋದು. ಈ ಗೇಮ್ಸ್ ಅಲ್ಲಿ ಕಂಡಿಡಿದವ್ರು ಸೋತಂಗೆ. ಮೆಂಟೋ ಪ್ಲಸ್ ಇದನ್ನ ತಗೊಂಡು ಕಣ್ ಕೆಳಗಡೆಗೆ ಹಾಕೊಂಡು ಅಳಬೇಕು. ಇವಾಗ ಕೊನೆಗೂ ಪೇ ಮಾಡಿಲ್ಲ ನನ್ನ ಮಗ, ನನ್ನ ಕೈಲೇ ಕಟ್ಟಿಸ್ತಾ ಇವನು. ಸ್ಟುಡಿಯೋ ಸೆಟಪ್ ಮಾಡ್ತಿದ್ದೀನಲ್ಲ, 20-25 ದಿವಸದಲ್ಲಿ ಸೆಟಪ್ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ತೋರಿಸ್ತೀನಿ ಯಾವ ತರ ಸೆಟಪ್ ಮಾಡಿದ್ದೀನಿ ಅಂತ. ಪೆಟ್ರೋಲ್ ಆಫ್ ಆಗೋಯ್ತು. ಅದಾದ್ಮೇಲೆ ಇನ್ನೊಬ್ಬ ಅವನ ಕಾರ್ ಅವನು ಫುಲ್ ರಾಶ್ ಡ್ರೈವಿಂಗ್ ಮಾಡ್ತಿದ್ದ. ಅದು ಇವತ್ತು ಒಬ್ಬಟ್ಟು ತುಪ್ಪ ನೆನ್ನೆದು. ನೆಕ್ಸ್ಟ್ ಇವಾಗ ನಾನು ಕಟ್ತಾ ಇರೋದು ನಮ್ಮ ಅಕ್ಕ. ನಾನು ಹುಡುಗಿ ಆಗ್ಬಿಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ 10 ಜನ ಅಣ್ಣ ತಮ್ಮಂದಿರಿದ್ರೆ ಗೈಸ್ ಎಲ್ಲರೂ ತಟ್ಟೆ ಹಿಡ್ಕೊಂಡು ಕಾಯ್ತಾ ಇದ್ವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಭರತ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ರಕ್ಷಾಬಂಧನ ಗೈಸ್ ಅಂಡ್ ಟು ಆಲ್ ಮೈ ಸಿಸ್ಟರ್ಸ್ ಹ್ಯಾಪಿ ರಕ್ಷಾಬಂಧನ. ಅಂಡ್ ಲೈಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಲೈಕ್ ನಮ್ಮ ಅಕ್ಕ ಬಂದಿದ್ದಾರೆ ಊರಿಂದ. ಲೈಕ್ ನೆನ್ನೆ ಹಬ್ಬಕ್ಕೆ ಬಂದಿದ್ರಲ್ಲ, ಸೊ ಅವರು ಅಲ್ಲೇ ಇದ್ದಾರೆ. ಆ್ಯಂಡ್ ಇವತ್ತು 2 ಗಂಟೆ ಇಲ್ಲ 3 ಗಂಟೆ ರಾಖಿ ಕಟ್ತೀನಿ ಅಂತ ಹೇಳಿದ್ದಾರೆ. ಬಿಕಾಸ್ ಎಲ್ಲರೂ ಬ್ರದರ್ಸ್ ಎಲ್ಲ ಒಟ್ಟಿಗೆ ಇರಬೇಕು ಅಂತ. ಯಾಕಂದರೆ ನಾವು 8 ಜನ ಅಣ್ಣ ತಮ್ಮಂದ್ರು, ನಮಗಿರೋದು ಒಬ್ಬರೇ ಅಕ್ಕ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕು. ಮತ್ತೆ ನಮ್ಮ ದೊಡ್ಡ ಮನೆಗೆ ಹೋಗ್ಬೇಕು, ಟಿಫನ್ ಮಾಡಿಕೊಂಡು ಮತ್ತೆ ಒಬ್ಬರು ಫ್ರೆಂಡ್ ಬರ್ತಿದ್ದಾರೆ, ಅವ್ರ ಜೊತೆ ಸ್ವಲ್ಪ ರೀಲ್ಸ್ ಪ್ಲಾನ್ ಮಾಡಿದ್ದೀನಿ, ಅದನ್ನ ಶೂಟ್ ಮಾಡಬೇಕು. ಆಮೇಲೆ ನಮ್ಮ ಬಾಯ್ಸ್ ಸೂರ್ಯ, ಚೇತು ಮತ್ತೆ ಇನ್ನೊಬ್ಬ ಫ್ರೆಂಡ್ ಬರ್ತಿದ್ದಾನೆ. ಸೊ ಅವ್ರ ಜೊತೆ ಸ್ವಲ್ಪ ರೀಲ್ಸ್ ಪ್ಲಾನ್ ಮಾಡಿದ್ದೀನಿ. ಅದಾದ್ಮೇಲೆ ಕಂಟಿನ್ಯೂಸ್ ಬ್ಲಾಗ್ ನಡೀತಾ ಇರುತ್ತೆ. ನೆನ್ನೆದೇ ಒಂದು ರೀಲ್ಸ್ ಅಷ್ಟೇ ಎಡಿಟ್ ಮಾಡೋದು, ಒಂದು ಬ್ಲಾಗ್ ಎಡಿಟ್ ಮಾಡಿದೆ, ಟೈಮ್ ಆಗೋಯ್ತು. ನೆನ್ನೆದು ಒಂದು ರೀಲ್ಸ್ ಪೆಂಡಿಂಗ್ ಇದೆ, ಇವಾಗಲೂ ಒಂದು ಪೆಂಡಿಂಗ್ ಇದೆ. ಇವಾಗ ಮಾಡೋದು ಪೆಂಡಿಂಗ್ ಆಗುತ್ತೆ, ಕುತ್ಕೋಬೇಕು ಗೈಸ್. ಎಡಿಟಿಂಗು ನಾನೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಬಟ್ ಐ ಕ್ಯಾನ್ ಡೂ ಇಟ್. ನನಗೆ ಕೆಲಸ ಅಂತಿದ್ರೆ ಆ ಕೆಲಸ ಮಾಡಿ ಮುಗಿಸೋ ಗಂಟ ನಂಗೆ ನೆಮ್ಮದಿರಲ್ಲ. ಸೊ ಚಲೋ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗೈಸ್ ಇವಾಗ ಬಿಸಿ ಬಿಸಿ ಇಡ್ಲಿ ನಮ್ಮ ಅಕ್ಕ ಹಿಡಿತವ್ರೆ, ಹಾಕೊಂಡು ತಿನ್ನೋದು ರೆಡಿ ಆಯ್ತು. ಇದು ನನಗೇನಮ್ಮ ಇಡ್ಲಿ. ಗೈಸ್ ಇವಾಗ ತಿನ್ಬಿಟ್ಟು ಅವರು ಅಲ್ಲಿ ವೆಯ್ಟ್ ಮಾಡ್ತವ್ರೆ, ಶೂಟ್ಗೆ ಹೋಗೋಣ. ಸೊ ಗೈಸ್ ನಾವಿವಾಗ ಹೊರಗಡೆ ಒಂದು ಕೆಫೆ ಹತ್ರ ಬಂದ್ವಿ. ಸೊ ಕೆಫೆ ಹತ್ರ ಬಂದು ಫಿಲ್ಟರ್ ಕಾಫಿ ಆರ್ಡರ್ ಮಾಡು ಅಂತಂದರೆ ಅಣ್ಣ ಕೋಲ್ಡ್ ಕಾಫಿ ಆರ್ಡರ್ ಮಾಡೋನೆ. ಸೊ ಇವತ್ತು ನಮ್ಮ ಜೊತೆ ಕಾಂಟೆಂಟ್ ಶೂಟ್ ಮಾಡ್ತಾ ಇರೋದು 3 ಜನ. ಇನ್ನೊಬ್ಬ ವೇಸ್ಟ್ ನನ್ನ ಮಗ ಬರ್ತಾ ಇದ್ದಾನೆ ಆ್ಯಸ್ ಯೂಶುವಲ್, ಸೂರ್ಯ. ಸೊ ಫಸ್ಟ್ ಒಂದು ಚೇತು ಆಯ್ ಮಾಡೋ, ಆ್ಯಂಡ್ ಶ್ರೇಯ ಆಯ್ ಮಾಡಿ, ನೆನ್ ಈ ಕಡೆ ಪೂಜಾ ಅಂತ. ಇದಕ್ಕೆ ಒಂದು ರೀಲ್ ಶೂಟ್ ಮಾಡಿದ್ವಿ, ಏನೋ ಪಾಯ್ಸನ್ ಗೇಮ್ ಅಂತ ಅಂದ್ಬಿಟ್ಟು. ಎಲ್ಲ ಗೇಮ್ಸಲ್ಲೂ ಕಂಡಿಡಿದವ್ರು ತಾನೇ ಗೆಲ್ಲೋದು. ಈ ಗೇಮ್ಸಲ್ಲಿ ಕಂಡಿಡಿದವ್ರು ಸೋತಂಗೆ. ಸೊ ಒಂದು ರೀಲ್ ಶೂಟ್ ಮಾಡ್ತಿದ್ವಿ, ಓಕೆನಾ? ಅದಕ್ಕೆ ಕಣ್ಣಲ್ಲಿ ನೀರು ಬರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದು ಮೆಂಟೋ ಪ್ಲಸ್. ಇದನ್ನ ತೊಗೊಂಡು ಕಣ್ಣು ಕೆಳಗಡೆಗೆ ಹಾಕೊಂಡು ಅಳಬೇಕು. ಇವಾಗ ನೋಡಿ ಒಂದೊಂದು ರೀಲ್ಗೆ ಏನೇನೆಲ್ಲ ಆ್ಯಕ್ಟ್ ಮಾಡಬೇಕು ಅಂತ. ಹೇಳೋ ಒಂದು ಕಣ್ಣು ಹೊರಿತೈತೆ. ಗೈಸ್ ಶೂಟ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ವಿ. ಅಣ್ಣನ್ಗೆ ಮುಖ ಇದಾಗ್ಬಿಟ್ಟಿದೆ. ಅಣ್ಣ ಬಟರ್ ಫ್ರೂಟ್ ಕೇಳಿದ್ದ, ಪೈನಾಪಲ್ ಕೊಡ್ಸಿದ್ದಕ್ಕೆ ಬೇಜಾರಾಗ್ಬಿಟ್ಟವನೆ. ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಇವನು ವಿತೌಟ್ ಶುಗರ್ ಕುಡಿತಾ ಇದ್ದಾನೆ, ಅವರು ವಿತ್ ಶುಗರು. ಇವ್ರೇನು ಆರ್ಡರ್ ಮಾಡಿದ? ಆರೆಂಜ್. ನಾವು ಪೈನಾಪಲ್ ಕುಡಿದ್ಬಿಟ್ಟು ಮನೆಗೆ ಹೊರಡೋಣ. ನೀನೇ ನಿನಗೆ ಇದು, ನನಗೆ 2 ಜ್ಯೂಸು. ಚೇತು ಕೊಡಿಸ್ತಾ ಇರೋದು ಗೈಸ್, ಕುಡಿತೀನಿ, ಏನು ಪರವಾಗಿಲ್ಲ. ಏನು ಚೇತು ಕೊಡ್ಸೋಣ? ಕುಡಿ ಕುಡಿ. ಇನ್ ಕೇಸ್ ಅವನು ಪೇಮೆಂಟ್ ಮಾಡಿಲ್ಲ ಅಂದಾಗ ಅದನ್ನು ವಿಡಿಯೋ ಮಾಡಾಕ್ತೀನಿ. ಕೊನೆಗೂ ಪೇ ಮಾಡಿಲ್ಲ ನನ್ನ ಮಗ, ನನ್ನ ಕೈಲೇ ಕಟ್ಟಿಸ್ತಾ ಇವನು. ರಾಜಕೀಯ ಮಾನ ಮರಿ ಇಲ್ಲಿದ್ರು ನೋಡಿ ಹೆಂಗೋಯ್ತು ಅವನಲ್ಲಿ. ಅಲ್ಲಿ ಮಾಡಿಲ್ಲ ನೀನು? ಎಲ್ಲಿ? ಅಲ್ಲಿ. ಹಾಂ ಸರಿ ಬಿಡು, ಹೇಳ್ಬೇಕಾ? ಅಲ್ಲಿ ಅವನು ಪೇ ಮಾಡಿದ್ದ ಗೈಸ್. ಹೆವಿ ಮಳೆ. ನಾವು ಶೂಟ್ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಬಂದ್ವಿ. ಅದಾದ್ಮೇಲೆ ಬಂದಮೇಲೆ ಸ್ವಲ್ಪ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಮುಗಿಸ್ಕೊಂಡ್ವಿ. ಎಡಿಟಿಂಗ್ ಮುಗಿಸ್ಕೊಂಡು ಆದಮೇಲೆ ಸ್ಟಾರ್ಟ್ ಆಗಿದ್ದು ಮಳೆ. ಮನೆಗೆ ಬಂದೆ, ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ಎಡಿಟಿಂಗ್ ಮಾಡೋಣ ಸ್ಟಾರ್ಟ್ ಮಾಡಿದೆ. ಕಿತ್ಕೊಂಡಿದೆ ಮಳೆ, ಸೂರ್ಯ ಕಿತ್ಕೊಂಡಿದೆ, ನಿಲ್ತಾನೆ ಇಲ್ಲ ಆ್ಯಕ್ಚುಲಿ. ಸೊ ಇವಾಗ ಗೊತ್ತಿಲ್ಲ ಏನು ಮಾಡೋದು ಅಂತ. ನಮ್ಮ ಅಕ್ಕ ರಾಖಿ ಕಟ್ಟ ಕಾಯ್ಕೊಂಡಿದ್ದಾರೆ, ನೋಡ್ಬೋದು ಮಳೆ ಹಿಂಗೆ ಬರ್ತಾ ಇದೆ ಅಂತ. ಸೊ ಕಂಪ್ಲೀಟ್ಲಿ ಮಳೆ ಬರ್ತಾ ಇದೆ, ಗೊತ್ತಿಲ್ಲ ಏನು ಮಾಡೋದು ಅಂತ. ನಮ್ಮ ಅಕ್ಕ ರಾಖಿ ಕಟ್ಟಕ್ಕೆ ವೆಯ್ಟಿಂಗಲ್ಲಿ. ನೋಡ್ತೀನಿ, ಇನ್ನೊಂದು ಅರ್ಧ ಗಂಟೆ ಟ್ರೈ ಮಾಡ್ತೀನಿ. ಮಳೆ ನಿಂತರೆ ಓಕೆ, ಇಲ್ಲ ಅಂತಂದರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಬರಬೇಕು. ಬಿಕಾಸ್ ನಮ್ಮ ಅಕ್ಕ ಚನ್ನಪಟ್ಟಣದಿಂದ ಬಂದಿರೋದು. ಅಲ್ಲಿಂದ ಮತ್ತೆ ಬಂದು ರಾಖಿ ಕಟ್ಟೋಕ್ಕಾಗಿಲ್ಲ, ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ವಿಲ್ ವೆಯ್ಟ್ ಫಾರ್ 30 ಮಿನಿಟ್ಸ್, ಆಮೇಲೆ ಏನು ಮಾಡೋದು ನೋಡೋಣ. ಹಿಂಗಾಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಗೈಸ್, ಈ ಥರ ಆಯಿತು. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ
ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಮತ್ತು ಸ್ವಲ್ಪ ಕಾಂಟೆಂಟು ಫ್ಯಾಮಿಲಿ ಕಾಂಟೆಂಟ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಇನ್ನು ಸ್ವಲ್ಪ ದಿವಸದಲ್ಲಿ. ಸಗದಾಗಿ ಹೋಗುತ್ತೆ ಗೈಸ್. ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡ್ಕೊಡಿ. ಕ್ರೇಜಿ ವಿಡಿಯೋಸ್ ಮಾಡೋಣ ಆ್ಯಂಡ್ ಗಣೇಶ ಕಲೆಕ್ಷನ್ ಕೂಡ ಹೋಗ್ಬೇಕು. ನಾವು ಗಣೇಶ ಕೂರಿಸ್ತೀವಿ ಗೈಸ್, ಸರಿ ಕೂರಿಸ್ತೀವಿ. ಬಲ್ಮುರಿ ಅಂತ ತೋರಿಸ್ತೀನಿ ಯಾವ ಥರ ಗಣೇಶ ಕೂರಿಸ್ತೀವಿ, ಹೆಂಗೆ ಕೂರಿಸ್ತೀವಿ ಅಂತ. ನೀವು ಏನಾದ್ರೂ ನಿಯರ್ ಬೈ HSR ಮುನ್ನಳ್ಳಿಯಲ್ಲಿದ್ದರೆ ವಿರಾಟ್ ನಗರಕ್ಕೆ ಬಂದು ನೋಡಿ ಬಲ್ಮುರಿ ಗಣೇಶ ಹೆಂಗೆ ಕೂರಿಸ್ತೀವಿ ಅಂತ. ಗೈಸ್ ಮಳೆನೆಲ್ಲ ಕಾಣ್ತಾ ಇಲ್ಲ, ಸೊ ಇವಾಗ ಮಳೆಲೇ ಹೊರಡ್ತಾ ಇದ್ದೀನಿ. ಇದೊಂದು ಶರ್ಟ್ ತೊಗೊಂಡಿದ್ದೀನಿ, ಮಳೆ ನೆನ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮತ್ತೆ ಶರ್ಟ್ ಚೇಂಜ್ ಮಾಡ್ಕೊತೀನಿ. ಸೊ ಚೇತನು ನಿಲ್ತಾ ಇಲ್ಲ, ಹೊಡ್ಬೇಡ ಅಂತಂದ. ಸೊ ಅವನು ರೆಡಿ ಆಗೋನೆ, ಓಡೋದಷ್ಟೇ ಗೈಸ್. ಹೊರಟ್ಬಿಟ್ಟು ಅಲ್ಲಿ ನೋಡ್ಕೊಳ್ಳೋಣ ಏನು ಅಂತ. ಆ್ಯಂಡ್ ನಾನು ಇಲ್ಲಿ ಸ್ಟುಡಿಯೋ ಸೆಟಪ್ ಮಾಡ್ತಿದ್ದೀನಲ್ಲ, ಲೈಕ್ ಇನ್ನೊಂದು 20-25 ದಿವಸದಲ್ಲಿ ಸೆಟಪ್ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ತೋರಿಸ್ತೀನಿ ಯಾವ ಥರ ಸೆಟಪ್ ಮಾಡಿದ್ದೀನಿ ಅಂತ. ಇಲ್ಲೂ ಮಳೆಯಲ್ಲಿ ನೆನ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬೇಗ ಬಟ್ಟೆ ಚೇಂಜ್ ಮಾಡ್ಕೊಂಡು ರಾಕೇಜ್ ಮಾಡ್ಕೋಬೇಕು. ಎಲ್ಲರೂ ನನಗೋಸ್ಕರ ವೇಟಿಂಗು. ಸೆಂಟ್ರಲ್ ಬರ್ಬೇಕಾದ್ರೆ ಪೆಟ್ರೋಲು ಆಫ್ ಆಗೋಯ್ತು. ಅದಾದ್ಮೇಲೆ ಇನ್ನೊಬ್ಬ ಅವನ ಕಾರನ್ನು ಫುಲ್ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದ, ಅದೊಂದು ಸ್ವಲ್ಪ ಇಶ್ಯೂಸ್ ಆಯಿತು. ಲೈಕ್ ಒಂಥರ ಆಗೋಯ್ತು ನನಗೆ. ಆಮೇಲೆ ಚೇತು ಬಂದು ಟೋ ಮಾಡಿಬಿಟ್ಟು ಗಾಡಿ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಇವಾಗ ಇಲ್ಲಿ ಬಂದು ರೀಚ್ ಆಗಿದ್ದೀನಿ. ಫುಲ್ ನೆನ್ಕೊಂಡ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟು ಮಗ ಗಿಟ್ಟ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ರಾಖಿ ಕಟ್ಸ್ಕೊಳ್ಳೋಣ ಗೈಸ್. ಫೈನಲಿ ರೆಡಿ ಆಗ್ಬಿಟ್ಟು ಬಂದೆ. ಆ್ಯಂಡ್ ನಮ್ಮಕ್ಕ ಇಲ್ಲಿ ರಾಖಿ ರೆಡಿ ಮಾಡ್ತವ್ರೆ. ರಾಖಿ ಈ ಕಡೆ ಹೂವು, ಇಲ್ಲಿ ನಮ್ಮ ಅಮ್ಮನೂ ಹೆಲ್ಪ್ ಮಾಡ್ತವ್ರೆ, ನಮ್ಮ ದೊಡ್ಡಮ್ಮ ಅಲ್ಲಿ ಅಡುಗೆ ಮಾಡ್ತವ್ರೆ. ಆ್ಯಂಡ್ ಇಲ್ಲೆಲ್ಲ ಅಣ್ಣಂದರು ಮತ್ತು ತಮ್ಮಂದರು ವೇಟಿಂಗು. ನಮ್ಮ ಅಕ್ಕನಿಗೆ ಎಷ್ಟೋ ಒಬ್ಬರು ಅಣ್ಣ 7 ಜನ ತಮ್ಮಂದರು. ಸೊ ಟೋಟಲ್ 8 ಜನ ನಾವು. ಏನಣ್ಣ ನೆಕ್ಸ್ಟ್ ನನಗೂ ಈ ಥರ ಒಂದು ಏನು, ನಾನು ಹುಡುಗಿ ಆಗಿಬಿಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಒಂದು 10 ಜನ ಅಣ್ಣ ತಮ್ಮಂದಿರಿದ್ರೆ ಸಾಕು, ತಿಂಗಳಿಗೆ ರಾಖಿ ಕಟ್ತೀನಿ. ಸೊ ಫಸ್ಟ್ ಇದನ್ನ ಕಟ್ಟಿ ಸಂಪ್ರದಾಯ ಪ್ರಕಾರ, ಆಮೇಲೆ ಇದನ್ನ ಕಟ್ಟೋದು. ಸ್ವೀಟ್ ಏನಕ್ಕ? ಹೆಸರುಬೇಳೆ ಪಾಯಸ, ಒಬ್ಬಟ್ಟು ತುಪ್ಪ. ಇವತ್ತು ಒಬ್ಬಟ್ಟು ತುಪ್ಪ, ನೆನ್ನೆದು ಪುಳಿಯೋಗರೆ ಇದೆ ಅಂತೆ, ಪುಳಿಯೋಗರೆ ತಿನ್ನೋಣ. ಇದು ಮುಗಿಸ್ಕೊಂಡು ಆದ್ಮೇಲೆ ಏನು ಮಾಡೋದು ಅಂತ ನೋಡಬೇಕು. ಬಿಕಾಸ್ ಬೆಳಗ್ಗೆ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬರೀ ರೀಲ್ ಶೂಟು ಅದು ಇದರಲ್ಲೇ ಆಗೋಯ್ತು. ನೋಡಿ ಗೈಸ್, ಇದು ರೆಡಿ ಆಯಿತು. ಇವಾಗ ಸ್ಟಾರ್ಟ್ ಮಾಡೋದೆ ರಕ್ಷಾ ಬಂಧನ್ ಸ್ಪೆಷಲ್. ಗೈಸ್ ಇವಾಗ ರಾಖಿ ಕಟ್ತಿದ್ದೀವಿ. ಇವ್ರು ನಮ್ಮ ವಿಜಯಣ್ಣ ಫಸ್ಟು, ಅದಾದಮೇಲೆ ನಮ್ಮ ಅಕ್ಕ, ಅದಾದಮೇಲೆ ನಮ್ಮ ಪ್ರಶಾಂತಣ್ಣ, ಆಮೇಲೆ ಚೇತನಣ್ಣ, ಆಮೇಲೆ ದಿಲೀಪಣ್ಣ, ಇನ್ನೊಬ್ರು ಅಣ್ಣ ಬಂದಿಲ್ಲ, ಅದಾದ್ಮೇಲೆ ನಾನು, ಅದಾದ್ಮೇಲೆ ನಮ್ಮ ಅಣ್ಣ ಮನು, ಅದಾದ್ಮೇಲೆ ನಾನು, ಅದಾದ್ಮೇಲೆ ಇವನು. ಸೊ ಇಬ್ರು ಮಿಸ್ಸಿಂಗ್ ಇವತ್ತು. ಈಗ ಫಸ್ಟ್ ನಮ್ಮ ಅಣ್ಣಂಗೆ ನಮ್ಮ ಅಕ್ಕ ನೋಡ್ಕೊಂಡು ಕಟ್ತವ್ರೆ ಟೈಟ್ ಆಗ್ತಿದೆಯಾ ಏನು ಅಂತ. ನೆಕ್ಸ್ಟ್ ನಮ್ಮ ಪ್ರಶಾಂತ್ ಅಣ್ಣಂಗೆ ರಾಖಿ. ಅಮ್ಮ ಹೇಳ್ತಾರೆ ನಮ್ಮ ಮಕ್ಳು ಏನೇ ಮಾಡಿದ್ರು ನಾವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ಮ ಇಬ್ಬರಮ್ಮಂದ್ರು. ನೋಡಿ ಇಲ್ಲಿ ಮಕ್ಳು ಏನೋ ಇಷ್ಟಪಟ್ಟು ಮಾಡ್ತಾರ, ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ನಮ್ಮ ಚೇತಣ್ಣಂಗೆ ಕಟ್ತಾ ಇರೋದು, ದೀಪು ಅಣ್ಣಂಗೆ ಕಟ್ತವ್ರೆ. ನೆಕ್ಸ್ಟ್ ಇವಾಗ ನನಗೆ ಕಟ್ತಾ ಇರೋದು ನಮ್ಮ ಅಕ್ಕ. ಎಷ್ಟು 1 2 3 4 5 6 7ನೇ ಒಂದು ನಾನು, ಬಟ್ ಇಬ್ರು ಮಿಸ್ಸಿಂಗು. ಸೊ ಇವತ್ತು 5ನೇ ಒಂದು ನಾನು. ಎಲ್ಲ ಆಗೈತೆ ನೋಡಿ ಗೈಸ್. ರಾಖಿ ಚೆನ್ನಾಗಿದೆ. ಇವನು ಫೋಟೋಗ್ರಾಫರು, ನಮ್ಮ ಅಕ್ಕನ ಮಗ. ಫೋಟೋ ತೆಗಿತಾನೆ. ಇಲ್ಲಿ ನೋಡಿ ತೆಗಿಯೋ, ಅವ್ನು ಅಜಯ್ ತೆಗಿತಿದ್ಯಲ್ಲೋ, ನಮ್ಮ ಲಾಸ್ಟು ನಮ್ಮ ಅಜಯ್ಗೆ. ಗೈಸ್ ರಾಖಿ ಕಟ್ಸ್ಕೊಂಡಾಯ್ತು. ಇವಾಗ ತಮ್ನೇಲ್ಗೆ ಮತ್ತೆ ಇನ್ಸ್ಟಾಗ್ರಾಮ್ಗೆ ಫೋಟೋ ಇಡ್ಸ್ಕೊತಾ ಇದೀವಿ. ಇಡ್ಸ್ಕೊಂಡು ಎಂಡ್ ಮಾಡೋಣ ಗೈಸ್. ಇವತ್ತು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಬೇರೆ ಶೂಟು, ಎಡಿಟು, ಅದು ಇದು ಎಲ್ಲ ಪ್ರತಿಯೊಂದು ಇತ್ತು. ಆ್ಯಂಡ್ ಇವಾಗ ಫ್ಯಾಮಿಲಿ ಎಲ್ಲರೂ ಸೇರಿ ಊಟ ಮಾಡ್ಬೇಕು. ಯಾಕಂದರೆ ನಿನ್ನೆ ತುಂಬ ಜನ ಗೆಸ್ಟ್ ಬಂದಿದ್ದರಿಂದ ನಾವು ಫ್ಯಾಮಿಲಿ ಕೂತ್ಕೊಂಡು ಕರೆಕ್ಟಾಗಿ ಊಟ ಮಾಡೋಕ್ಕಾಗಲಿಲ್ಲ. ಸೊ ಮಾರ್ನಿಂಗು ಎಲ್ಲರಿಗೂ ಕೆಲಸ ಅದು ಇದು ಇರೋದನ್ನ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ನಮ್ಮೆಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿರೋದು. ಸೊ ಇವಾಗ ಹೋಗಿ ಊಟ ಮಾಡಬೇಕು. ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ಬೋದು ಬೇಕಾದ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್. ಎಲ್ಲರೂ ತಟ್ಟೆ ಹಿಡ್ಕೊಂಡು ಕಾಯ್ತಾ ಇದ್ವಿ. ಇವಾಗ ಒಬ್ಬಟ್ಟು ಎಲ್ಲ ಪ್ರತಿಯೊಂದು ಬರ್ತಾ ಇದೆ. ನೋಡಿ ಹೆಂಗ್ ತಟ್ಟೆ ಹಿಡ್ಕೊಂಡು ಕಾಯ್ತಾ ಇದೀವಿ ನಾವು ಊಟಕ್ಕೆ ಅಂತ.